ಬೇಲೂರಿನ ಶಾರದಾ ಪೀಠಂ ಶಂಕರ ಮಠದಲ್ಲಿ ಆಯೋಜಿಸಲಾದ ವಿಶೇಷ ಅಭಿನಂದನಾ ಸಮಾರಂಭದಲ್ಲಿ ಶಂಕರ ಮಠದ ನೂತನ ಧರ್ಮಾಧಿಕಾರಿಯಾಗಿ ನೇಮಕಗೊಂಡ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ವಿಜಯಕೇಶವ ಅವರನ್ನು ಬೇಲೂರು ದೇಶಭಕ್ತರ ಬಳಗದ ವತಿಯಿಂದ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಬೇಲೂರು ದೇಶಭಕ್ತರ ಬಳಗದಿಂದ ಆಯೋಜಿಸಲಾದ ಅಭಿನಂದನಾ ಸಮಾರಂಭವು ನನಗೆ ಅಪಾರ ಸಂತೋಷ ಹಾಗೂ ಪ್ರೇರಣೆಯನ್ನ ನೀಡಿದೆ ಎಂದರು. ಶಂಕರ ಮಠದ ಧರ್ಮಾಧಿಕಾರಿಯಾಗಿ ದೊರೆತ ಜವಾಬ್ದಾರಿಯನ್ನ ದೇವರ ಕೃಪೆಯಿಂದ ನಿಷ್ಠೆಯಿಂದ ನಿರ್ವಹಿಸುವುದಾಗಿ ಹೇಳಿದರು. ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಉಪಯುಕ್ತವಾದ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದಾಗಿ ವಿಜಯಕೇಶವ ಅವರು ಭರವಸೆಯನ್ನ ನೀಡಿದರು. ದೇಶಭಕ್ತಿ ಬಳಗದ ಅಧ್ಯಕ್ಷರಾದ ಸಂತೋಷ್ ಡಾಕ್ಟರ್ ಹಾಗೂ ಕಾರ್ಯದರ್ಶಿ ಮಹೇಶ್ ಅವರು ಮತ್ತು ಶಾರದಮ್ಮಗೆ ಭಾಳ ಒಂದು ಇದಿದೆ. ಅವ್ರು ಮಾಡೋ ಕಾರ್ಯಕ್ರಮಗಳು 35-40 ವರ್ಷದಿಂದ ಮಾಡ್ಕೊಂಡ್ಬರ್ತಿದ್ದಾರೆ. ಅದರೊಳಗೆ ನಾನಿನ್ನೂ ಕಿಂಚಿತ್ತು, ನಾನೇನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಮಾಡೋಕ್ಕಂತ ಇವ್ರು ಜವಾಬ್ದಾರಿಗಳು ಜಾಸ್ತಿ ಕೊಡ್ತಾರೆ. ಈ ಸಮಾರಂಭದಲ್ಲಿ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಮೆಡಿಕಲ್ಸ್ನ ಮಹೇಶ್, ಕಂದಾಯ ಇಲಾಖೆಯ ನಿವೃತ್ತ ಅಧಿಕಾರಿ ಗುಂಡಣ್ಣ, ಶಾರದಮ್ಮ ಶಂಕರ ಮಠದ ಅನಂತು, ಶ್ರೀಮತಿ ಶಾಲಿನಿ, ಸಂಗೀತ ಶಿಕ್ಷಕಿ ಶಾರದಮ್ಮ ಸೇರಿದಂತೆ ಹಲವು ಗಣ್ಯರು, ಭಕ್ತರು ಹಾಗೂ ದೇಶಭಕ್ತರ ಬಳಗದ ಸದಸ್ಯರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಗೌರವವನ್ನ ತಂದರು.